ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹನಿ ಜೀವ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮನಿ ಪ್ಲಾಂಟ್ನ ಬೆನಿಫಿಟ್ ಉಪಯೋಗದ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಮನಿ ಪ್ಲಾಂಟ್ ಒಂದು ಮನೆಗೆ ಐಶ್ವರ್ಯ ತಂದು ಕೊಡುವಂತಹ ಪ್ಲಾಂಟ್ ಆಗಿರುತ್ತೆ. ಮನೆಯಲ್ಲಿ ಮನಿ ಪ್ಲಾಂಟ್ನ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂದರೆ, ಮನೆಯಲ್ಲಿ ಆದಷ್ಟು ಹಣಕಾಸಿನ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಆಗುತ್ತೆ. ಇದು ವಾಸ್ತು ಗಿಡ ಆಗಿರೋದ್ರಿಂದ ಆಗ್ನೇಯ ದಿಕ್ಕಿನಲ್ಲಿ ಈ ಮನಿ ಪ್ಲಾಂಟ್ನ ಹಾಕೋದ್ರಿಂದ ಹೆಲ್ಪ್ಫುಲ್ ಆ್ಯಂಡ್ ಯೂಸ್ಫುಲ್ ತುಂಬಾ ಬೆನಿಫಿಟ್ ಇರುತ್ತೆ. ಮನಿ ಪ್ಲಾಂಟ್ನ ಮನೆಯ ಆಚೆ, ಮನೆಯ ಮುಂದೆ, ಕಿಟಕಿ ಹತ್ತಿರ ಇಟ್ಟು ಮನಿ ಪ್ಲಾಂಟ್ನ ಶುಕ್ರವಾರದಂದು ಪೂಜೆ ಮಾಡಿ 2 ತುಪ್ಪದ ದೀಪ ಅಥವಾ ಎಣ್ಣೆಯ ದೀಪ ಹಚ್ಚೋದ್ರಿಂದ ಬೇಗನೆ ರಿಸಲ್ಟ್ ಬರುತ್ತೆ. ಹಣಕಾಸಿನ ತೊಂದರೆ ಇದ್ದರೆ ಅದು ಬೇಗನೆ ನಿವಾರಣೆ ಆಗುತ್ತೆ. ಮನಿ ಪ್ಲಾಂಟ್ ಒಂದು ವಾಸ್ತು ಗಿಡವಾಗಿರುತ್ತೆ. ಮನಿ ಪ್ಲಾಂಟ್ನ ಎಲೆಗಳು ಹಳದಿ ಬಣ್ಣ ಬಂದಾಗ ಆ ಎಲೆಗಳನ್ನ ಕಿತ್ತು ಹಾಕಿ ಹಸಿರು ಬಣ್ಣ ಇರುವಂತಹ ಎಲೆಗಳನ್ನ ಮಾತ್ರ ಇಟ್ಕೊಳ್ಳಿ. ಮನಿ ಪ್ಲಾಂಟ್ನ ಬೆನಿಫಿಟ್ ಮತ್ತು ಉಪಯೋಗ ಹೇಳುವುದಾದರೆ, ವೃತ್ತಿ ಬೆಳವಣಿಗೆಗೆ ನಿಮ್ಮ ಮನಿ ಪ್ಲಾಂಟನ್ನು ನೀಲಿ ಬಾಟಲಿನಲ್ಲಿ ಉತ್ತರ ದಿಕ್ಕಿನಲ್ಲಿ ಸಂಪತ್ತಿಗಾಗಿ, ಆಗ್ನೇಯ ದಿಕ್ಕಿನಲ್ಲಿ ಕೆಂಪು ಗಾಜಿನ ಬಾಟಲಿನಲ್ಲಿ ಇರಿಸಿ. ಆಗ್ನೇಯ ದಿಕ್ಕು ಶುಕ್ರ, ಲಕ್ಷ್ಮಿ, ಸಂಪತ್ತಿನ ದಿಕ್ಕು. ಸಸ್ಯವು ಯಾವಾಗಲೂ ಮೇಲಕ್ಕೆ ಬೆಳೆಯುವಂತೆ ನೋಡಿಕೊಳ್ಳಿ. ಮನಿ ಪ್ಲಾಂಟನ್ನು ಎಂದಿಗೂ ಫ್ರೆಂಡ್ಸ್ಗಾಗಿರ್ಬೋದು, ಫ್ಯಾಮಿಲೀಸ್ಗಾಗಿರ್ಬೋದು ಉಡುಗೊರೆಯ ರೂಪದಲ್ಲಿ ಗಿಫ್ಟ್ ನೀಡಬೇಡಿ. ಬೇರೆಯವರ ಗಿಡವನ್ನು ಬಳಸಬೇಡಿ. ಇದು ನಿಮ್ಮ ಆರ್ಥಿಕ ಅದೃಷ್ಟದ ಮೇಲೆ ಪ್ರಭಾವ ಬೀರುತ್ತದೆ. ಗಿಫ್ಟು ಅಷ್ಟೇ, ನಾವು ಬೇರೆಯವ್ರಿಗೆ ಗಿಫ್ಟ್ ಮುಖಾಂತರ ಈ ಮನಿ ಪ್ಲಾಂಟ್ನ ಕೊಡೋದು ಬೇಡ. ಯಾಕಂದರೆ ಇದು ವಾಸ್ತು ಗಿಡ ಆಗಿರೋದ್ರಿಂದ ಗಿಫ್ಟ್ ಕೊಡೋ ಆಗಿಲ್ಲ. ಯಾಕಂದರೆ ನಾವು ಅವರಿಗೆ ಗಿಫ್ಟ್ ಕೊಡೋದ್ರಿಂದ ನಮ್ಮಲ್ಲಿರೋ ಅದೃಷ್ಟ ಅವರಿಗೆ ಹೋಗ್ಬೋದು ಅಂತಲೇ ಹೇಳ್ಬೋದು. ಮನಿ ಪ್ಲಾಂಟ್ ಗಿಡ ಒಂದು ಮನೆಯ ಅಂದ ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು. ಮತ್ತು ಸಸ್ಯಗಳ ಮನೆಯ ಕಳೆಯ ಜೊತೆಗೆ ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತದೆ. ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದರೆ ಅದು ಬೇಗ ಪರಿಹಾರ ಆಗುತ್ತದೆ ಮನಿ ಪ್ಲಾಂಟ್ ಮನೆಯಲ್ಲಿ ಇರೋದ್ರಿಂದ. ಆದಷ್ಟು ಆಗ್ನೇಯ ದಿಕ್ಕಿನಲ್ಲಿ ಈ ಗಿಡನ ಬೆಳೆಸೋದ್ರಿಂದ, ಆಗ್ನೇಯ ದಿಕ್ಕು ಯೋಗಕ್ಷೇಮ ವಿವರಿಸುವ ದಿಕ್ಕು ಅಂತಲೇ ಹೇಳ್ಬೋದು. ಅದರಿಂದ ಆಗ್ನೇಯ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ನ ಹಾಕೋದ್ರಿಂದ ತುಂಬಾ ಬೆನಿಫಿಟ್ ಇದೆ, ತುಂಬಾ ಉಪಯೋಗ ಇದೆ ಅಂತಲೇ ಹೇಳ್ಬೋದು. ಡೈಲಿ ಈ ಗಿಡನ ನೋಡ್ತಾ ಇದ್ದರೆ ಮನಸ್ಸಿಗೆ ಆರೋಗ್ಯ ದೃಷ್ಟಿಯಿಂದ ಈ ಸಸ್ಯ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾವು ಅಷ್ಟೇ ಬೆಳಿಗ್ಗೆ ಎದ್ದ ಕೂಡ ಡೈಲಿ ಈ ಗಿಡಕ್ಕೆ ಪೂಜೆ ಮಾಡ್ತಿದ್ರೆ ನಮಗೇನೋ ಒಂಥರ ಎನರ್ಜಿ, ಪಾಸಿಟಿವ್ ಎನರ್ಜಿ ಸಿಕ್ಕಿದಾಗುತ್ತೆ. ಪ್ರತಿ ಶುಕ್ರವಾರನೂ ಕೂಡ 2 ತುಪ್ಪದ ದೀಪ ಅಥವಾ ಎಣ್ಣೆಯ ದೀಪನ ನಮ್ಮ ಮನೆಯಲ್ಲಿ ಹಚ್ತೀವಿ. ಆವಾಗಂತೂ ತುಂಬಾ ಪಾಸಿಟಿವ್ ಎನರ್ಜಿ ಅಂತಲೇ ಅನಿಸುತ್ತೆ. ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಮನಿ ಪ್ಲಾಂಟ್ ಇದ್ದರೆ ಮನೆಯ ಮುಂಭಾಗ ಕಿಟಕಿ ಹತ್ತಿರ ಹಾಕಿ ಅದನ್ನು ಪೂಜೆ ಮಾಡಿ. ತುಂಬಾ ಬೆನಿಫಿಟ್ ಇದೆ. ಆರೋಗ್ಯಕ್ಕೂ ಕೂಡ, ಆರ್ಥಿಕ ಸಮಸ್ಯೆಗೂ ಕೂಡ ತುಂಬಾ ಬೆನಿಫಿಟ್ ಸಿಗುತ್ತೆ. ಮನಿ ಪ್ಲಾಂಟನ್ನು ಆಗ್ನೇಯ ದಿಕ್ಕಿನಲ್ಲಿ ಆಧಿಪತಿ ಗಣೇಶನನ್ನು ವಿಘ್ನ ವಿನಾಶಕ ಎಂದು ಕರೆಯುತ್ತೇವೆ. ಆದ್ದರಿಂದ ಮನಿ ಪ್ಲಾಂಟನ್ನು ಆಗ್ನೇಯ ದಿಕ್ಕಿನಲ್ಲಿದ್ದರೆ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ಆದ್ದರಿಂದ ಈ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಇಡುವುದರಿಂದ ಅಡೆತಡೆಗಳೆಲ್ಲ ಮಾಯವಾಗ್ತವೆ ಅಂತಲೇ ಹೇಳ್ಬೋದು. ಇದು ಸಂಪತ್ತು, ಹಣ, ಸಂತೋಷ, ಸಮೃದ್ಧಿಯ ಅಂಶವಾಗಿದೆ ಮನಿ ಪ್ಲಾಂಟ್ ಒಂದು. ಆದ್ದರಿಂದ ಆಗ್ನೇಯ ಮೂಲದಲ್ಲಿ ಆದಷ್ಟು ಮನಿ ಪ್ಲಾಂಟ್ನ ಬೆಳೆಸಿ, ಮನಿ ಪ್ಲಾಂಟ್ನ ಇಡಲಿಕ್ಕೆ ಟ್ರೈ ಮಾಡಿ. ಮನೆಗೆ ಐಶ್ವರ್ಯ ತಂದುಕೊಡುವ ಒಂದು ಪ್ಲಾಂಟ್ ಆಗಿದೆ ಮನಿ ಪ್ಲಾಂಟ್. ಆದಷ್ಟು ಎಲ್ಲರ ಮನೆಯಲ್ಲಿ ಮನೆಯ ಮುಂಭಾಗ, ಕಿಟಕಿಯ ಹತ್ತಿರ ಆಗ್ನೇಯ ಮೂಲದಲ್ಲಿ ಮನಿ ಪ್ಲಾಂಟ್ನ ಹಾಕಲಿಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.